ದಾವಣಗೆರೆಯಲ್ಲಿ ಭತ್ತ ಬೆಳೆದಂತ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರ್ಕೆಟ್ನಲ್ಲಿ ಭತ್ತದ ಬೆಲೆ ದಿಢೀರಂತ ಕುಸಿತಗೊಂಡಿದೆ. ಹೀಗಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. 1 ಕ್ವಿಂಟಾಲ್ ಸೋನಾಮಸೂರಿ ಭತ್ತದ ಬೆಲೆ ಇಳಿಕೆ ಆಗಿದೆ. 1 ಕ್ವಿಂಟಾಲ್ಗೆ 1,000 ರೂಪಾಯಿ ಕಡಿಮೆ ಆಗಿರೋದು. 1 ಕ್ವಿಂಟಾಲ್ ಭತ್ತದ ಬೆಲೆ 1,000ರಷ್ಟು ಕುಸಿತ. ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತಮವಾದಂತಹ ಫಸಲು ಬಂದಿದೆ, ಇಳುವರಿ ಬಂದಿದೆ, ಆದರೂ ಕೂಡ ಬೆಲೆ ಸಿಗ್ತಾ ಇಲ್ಲ ಅಂತ ಕಂಗಾಲಾಗಿದ್ದಾರೆ ಭತ್ತ ಬೆಳೆದ ರೈತರು. ಕಳೆದ ಬಾರಿ 3,300 ರೂಪಾಯಿ ಇದ್ದಂತ ಬೆಲೆ ಈ ಬಾರಿ 2,300 ರೂಪಾಯಿ, ಅಂದ್ರೆ ಬರೋಬ್ಬರಿ 1,000 ರೂಪಾಯಿ ಕುಸಿತಗೊಂಡಿದೆ. 1.5 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿರುವಂತಹ ಸೋನಾಮಸೂರಿ ಭತ್ತ 4.5 ಲಕ್ಷ 4,30,000 ಎಕರೆ ಟನ್ ಭತ್ತ ಮಾರುಕಟ್ಟೆಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಭತ್ತದ ಬೆಲೆಯನ್ನ ಇಳಿಸಿರುವ ಹಿನ್ನೆಲೆಯಲ್ಲಿ ರೈತರು ಆತಂಕಕ್ಕೆ ಈಡಾಗಿದ್ದಾರೆ. 1,000 ರೂಪಾಯಿ ಕಡಿಮೆ ಆಗಿದೆ ಭತ್ತದ ಬೆಲೆ. ಈ ಬಾರಿ ಉತ್ತಮ ಮಳೆ ಆಗಿದೆ. ಮತ್ತೆ ದಾವಣಗೆರೆ ಜಿಲ್ಲೆಯ ಭದ್ರಾ ಅಚ್ಚುಕಟ್ಟು ರೈತರು ಉತ್ತಮವಾಗಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಭತ್ತದ ಬೆಲೆ ದಿಢೀರ್ ಕುಸಿದಿದೆ. ನಾವೀಗ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿದ್ದೀವಿ. ನಾವು ನೋಡ್ತಾ ಇರ್ಬೋದು, APMCಯಲ್ಲಿ ಅಂದರೆ 1,100 ರೂಪಾಯಿ 1,300 ರೂಪಾಯಿವರೆಗೂ ಸಹ ಬೆಲೆ ಕುಸಿದಿದೆ. ಈಗಾಗಲೇ ರೈತರು ಖುಷಿಯಿಂದ ಇದ್ದಾರೆ. ಆದರೆ APMCಗೆ ಬಂದರೆ ಒಂದು ಕಡೆಗೆ ಅವ್ರಿಗೆ ಬೆಂಬಲ ಬೆಲೆನೂ ಸಹ ಕೈ ಹಿಡಿತಾ ಇಲ್ಲ. ಇನ್ನೊಂದು ಕಡೆ ಇಲ್ಲಿ ವರ್ತಕರ ಲಾಬಿನೂ ಸಹ ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ನಿಜಕ್ಕೂ ಒಂದು ರೀತಿ ರೈತರದ ಪರಿಸ್ಥಿತಿ ಅಯೋಮಯ ಆಗಿದೆ. ರೈತ ಮೋರ್ಚಾ ಒಂದು ಪ್ರತಿಭಟನೆಯನ್ನು ಸಹ ಕರೆ ಕೊಟ್ಟಿದೆ. ಮತ್ತೆ ರೈತರಿಗೆ ಈ ಟೆಂಡರ್ ಪದ್ಧತಿ ಮುಖಾಂತರ ಆಗಬೇಕು, ಮತ್ತೆ MSP ಮುಖಾಂತರ ಸಹ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇದೆ. ಈ ಸಲ ಸಾಕಷ್ಟು ಮಳೆ ಆಗಿದೆ, ಇಳುವರಿನೂ ಕೂಡ ಚೆನ್ನಾಗಿ ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ರೈತರಿಗೆ ವ್ಯಾಪಾರಸ್ಥರ ಕಡೆಯಿಂದ ಮೋಸ ಆಗ್ತಿದೆ ಅನ್ನೋದು ರೈತರ ಭಾವನೆ. ಯಾಕೆ ಅಂತೇಳಿದರೆ ಹೋದ ಬೆಳೆಗೆ 6 ತಿಂಗಳಿಗೆ ಹೋದ ಬೆಳೆ 3,300 ರೂಪಾಯಿ ಕೊಟ್ಟು ಈಗ ಈ ಬೆಳೆ 2,200 ರೂಪಾಯಿ ಕೊಡ್ತಕ್ಕಂಥದ್ದು 2,100-200 ರೂಪಾಯಿ, ಸುಮಾರು 1,000 ರೂಪಾಯಿ ಒಂದು ಕ್ವಿಂಟಲ್ಗೆ ವ್ಯತ್ಯಾಸ ಕಂಡುಬಂದಿರೋದು ನೋಡಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದಿಂದ ಮತ್ತು ರೈತ ಒಕ್ಕೂಟದಿಂದ ಬಂದು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ. ಈಗ ನಮ್ಮ APMC ಅಧಿಕಾರಿಗಳು ಕೂಡ ಮನವಿ ಕೊಟ್ಟು ಇದನ್ನು ಕೂಡ ಈ ಪ್ರಕ್ರಿಯೆಯಲ್ಲಿ ಭತ್ತವನ್ನು ಕೂಡ ಈ ಪ್ರಕ್ರಿಯೆಯಲ್ಲಿ ಈ ಟೆಂಡರ್ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ್ರಹ ಮಾಡಿದ್ದೇವೆ. ಅವರು ಕೂಡ ನಾಳೆಯಿಂದನೇ ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಏನು ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಮತ್ತು ಅದ್ರ ಜೊತೆಗೆ ರಾಜ್ಯ ಸರ್ಕಾರ 1 ಕ್ವಿಂಟಲ್ಗೆ 600 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಹಿಂದೆ BJP ಸರ್ಕಾರ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಪರಿಪಾಠವನ್ನು ಮಾಡಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅದು ಯಾವುದನ್ನು ಮಾಡ್ತಾ ಇಲ್ಲ. ಈಗ MSP ದರ 2,320 ಇದೆ ಭತ್ತಕ್ಕೆ 1 ಕ್ವಿಂಟಲಿಗೆ. ಅದಕ್ಕೆ 600 ರೂಪಾಯಿ ಪ್ರೋತ್ಸಾಹಧನವನ್ನು ಸೇರಿಸಿ 2,920ರಂತೆ ಖರೀದಿ ಮಾಡಬೇಕು ಅಂತಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ರೈತರ ಹತ್ರ ಭತ್ತ ಎಲ್ಲ ಮಾರಾಟ ಮಾಡಿದ ಮೇಲೆ ಖರೀದಿ ಕೇಂದ್ರ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಈಗ ತಕ್ಷಣ ನಾಳೆ ನಾಡೋದ್ರಲ್ಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತಂದು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ದಾವಣಗೆರೆ ಕ್ಯಾಮ್ರಾ ಪರ್ಸನ್ ಕೆಣಕುಪತಿ ವರದರಾಜ್ ಎಷ್ಟು ಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.